ಉಪೇಂದ್ರ ಅವರ ಯುಐ ಸಿನಿಮಾನ ಥಿಯೇಟರ್ ನೋಡಿದೆ, ಫೋಕಸ್ ಸಿಗ್ಲಿಲ್ಲ. ಸಿನಿಮಾ ಮುಗಿದ್ಮೇಲೆ ಥಿಯೇಟರ್ ಇರೋ ಜನಗಳ ಫೇಸ್ ನೋಡಿದೆ, ಅವಾಗ್ಲೂ ಫೋಕಸ್ ಸಿಗ್ಲಿಲ್ಲ. ಮಾಲಿಂದ ಹೊರಗಡೆ ಬಂದು ಯೋಚನೆ ಮಾಡಿದ್ಮೇಲೂ ಫೋಕಸ್ ಸಿಗ್ಲಿಲ್ಲ. ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡಿದೆ, ಅವಾಗ್ಲೂ ಫೋಕಸ್ ಸಿಗ್ಲಿಲ್ಲ. ಕಾಲ್ ಸೂಪ್ ಕುಡಿದ್ರೆ ತಲೆ ಓಡುತ್ತೆ, ಆಮೇಲೆ ಫೋಕಸ್ ಮಾಡಬಹುದು ಅನ್ಬಿಟ್ಟು ಕಾಲ್ ಸೂಪ್ ಕುಡಿದೆ, ಹಂಗೂ ಫೋಕಸ್ ಸಿಗ್ಲಿಲ್ಲ. ಇವಿ ಗಾಡಿ ತಗೊಂಡು ಪೆಟ್ರೋಲ್ ಬಂಕ್ ಹತ್ರ ಹೋದೆ, ಫೋಕಸ್ ಸಿಗ್ಬೋದು ಅಂತ, ಅಲ್ಲೂ ಫೋಕಸ್ ಸಿಗ್ಲಿಲ್ಲ. ನನ್ ಗಾಡಿಗಂತೂ ಪೆಟ್ರೋಲ್ ಹಾಕಕ್ಕಾಗಲ್ಲ, ಬಾಡಿಗೆ ಪೆಟ್ರೋಲ್ ಹಾಕೊಳ್ಳೋ ಜಾಗಕ್ಕೆ ಹೋದೆ, ಫೋಕಸ್ ಸಿಗ್ಬೋದು ಅಂತ, ಈ ಜಾಗದಲ್ಲೂ ಫೋಕಸ್ ಸಿಗ್ಲಿಲ್ಲ. ನಾನು ಹೋಗಿದ್ದು ಇಷ್ಟು ಜಾಗದಲ್ಲಿ ಫೋಕಸ್ ಸಿಗ್ಲಿಲ್ಲ ಅಂತ ಫೈನಲ್ ಜಾಗಕ್ಕೆ ಬಂದು ಫೋಕಸ್ ತಗೊಳ್ಳುವ ಅಂತ ಬಂದೆ. ಈ ಜಾಗದಲ್ಲಿ ನನಗೆ ಫೋಕಸ್ ಸಿಗ್ತೋ ಇಲ್ವೋ, ಈ ಹಿಂದೆ ಹೋಗಿದ್ದು ಎಲ್ಲಾ ಜಾಗದಲ್ಲೂ ಫೋಕಸ್ ಯಾಕೆ ಸಿಗ್ಲಿಲ್ಲ ಅಂತ ನಿಮ್ಗೇನಾರು ಅರ್ಥ ಆಯ್ತು ಅಂದ್ರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಫೋಕಸ್ ತಗೋತೀನಿ. ಯಾಕಾರ್ವಿ ಯುಐ ಸಿನಿಮಾ ನೋಡ್ಬಿಟ್ಟು ಮೆಂಟಲ್ ಆಗ್ಬಿಟ್ಟಿದೆ ಅಂತ ನೀವು ಕೇಳಿದ್ರೆ, ನೋಡಿ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲೇ ನೀವು ಬುದ್ಧಿವಂತರಾಗಿದ್ರೆ ಈಗಲೇ ಚಿತ್ರಮಂದಿರದಿಂದ ಎದ್ದೋಗಿ ಅಂತ ಹಾಕೋರೆ, ನೀವು ದಡ್ಡರಾಗಿದ್ರೆ ಈ ಚಿತ್ರನ ಪೂರ್ತಿ ನೋಡಿ ಅಂತಾನು ಹಾಕಿದ್ದಾರೆ. ಈ ಎರಡು ಸಂದೇಶದ ಜೊತೆಗೆ ಇನ್ನೊಂದು ಸಂದೇಶ ಕೊಟ್ಟವ್ರೆ ಉಪೇಂದ್ರ ಅವರು. ಆ ಸಂದೇಶ ನೋಡಿದ್ಮೇಲೆ ನಾವು ಬುದ್ಧಿವಂತರ ದೊಡ್ಡರು ಅಂತ ನಮ್ಗೆ ಗೊತ್ತಾಗಲ್ಲ. ಮತ್ತೆ ಯಾವ್ದೇ ಕಾರಣಕ್ಕೂ ಇದು ಯುಐ ಸಿನಿಮಾದ ರಿವ್ಯೂ ಅಂತ ದಯವಿಟ್ಟು ಅನ್ಕೋಬೇಡಿ. ಈ ಸಿನಿಮಾನ 1000 ಜನ 1000 ಸಲ ನೋಡಿದ್ರು 1000 ರೀತಿ ಅರ್ಥ ಆಗುತ್ತೆ. ಸೊ ನಾನು ಒಂದ್ಸಲಿ ಸಿನಿಮಾ ನೋಡ್ಬಿಟ್ಟು ಹೆಂಗ್ ರಿವ್ಯೂ ಕೊಡ್ಲಿ ಹೇಳಿ. ಸೊ ಯುಐ ಸಿನಿಮಾನ ಇವಾಗ ನೋಡ್ಕೊಂಡ್ ಬಂದೆ. ಚೆನ್ನಾಗೈತೆ ಸಿನಿಮಾ ಅಂತಂದ್ರೆ ಕತೆ ಕೇಳ್ತಾರೆ, ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ನೀನ್ ದಡ್ಡ ಅರ್ಥ ಆಗಿಲ್ಲ ಅಂತಾರೆ. ಸೊ ಏನ್ ಮಾಡೋದೇ ಹೇಳಿ, ಇದೇ ಟೆನ್ಷನ್ ಅಲ್ಲಿ ಇದ್ದೀನಿ. ಇಷ್ಟೆಲ್ಲ ನಾನು ಹೇಳಿದ್ಮೇಲೂ ನಾನು ಇನ್ನೂ ರಿವ್ಯೂ ಕೊಡ್ತೀನಿ ಅಂತ ನೀವೇನಾರು ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಮಲ್ಕೊಂಡು ಸ್ವಲ್ಪ ಫೋಕಸ್ ಮಾಡ್ಬೇಕು. ನಾನು ನಮಸ್ಕಾರ. ಹೆಂಗಿತ್ತು ಸಿನಿಮಾ? ಏನ್ ಹೇಳೋದ ಗೊತ್ತಾಯ್ತಿಲ್ಲ. ಟೆನೆಂಟ್ ನ ಅರ್ಥ ಮಾಡ್ಕೊಂಡವ್ರು ಇದನ್ನ ಹೇಳಪ್ಪ ಮತ್ತೆ. ಟೆನೆಂಟ್ ಫಸ್ಟ್ ಟೈಮ್ ಎಲ್ಲ ಅರ್ಥ ಆಗಿತ್ತು, ನೋಡ್ತಾ ಒಂಚೂರು ಅರ್ಥ ಆಯ್ತದು. ಇದು ನೋಡ್ತಾ ನೋಡ್ತಾ ಅರ್ಥ ಆಗ್ಬೋದು ಅಂದ್ರೆ ನೋಡ್ಬೇಕು. ಬಟ್ ಫಸ್ಟ್ ಟೈಮ್ಗಂತೂ ಏನೂ ಇಲ್ಲ. ಅವ್ನು ಏನೋ ಹೇಳವನೆ, ಏನೋ ಐತೆ, ಏನೋ ಐತೇನೋ ಅಷ್ಟೇ ಗೊತ್ತಾಗೈತಿ ಸದ್ಯಕ್ಕೆ. ಅದು ಏನೈತೆ ಅಂತ ನೋಡೋದು ಗೊತ್ತಾಗೋ ಟೈಮ್ ಬೇಕು. ನಿಂಗೆ ಅನಿಸ್ತು? ನನಗೂ ಸೇಮ್ ಕಂಡೀಷನ್ ಐತೆ. ಏನೋ ಐತೆ ನಮ್ಗೆ ಅರ್ಥ. ಇವಾಗ ಸಿನಿಮಾ ಚೆನ್ನಾಗೈತೆ ಅಂದ್ರೆ ಕತೆ ಕೇಳ್ತಾರೆ, ಸಿನಿಮಾ ಅರ್ಥ ಆಗ್ಲಿಲ್ಲ ಅಂದ್ರೆ ದಡ್ಡ. ಇಲ್ಲ, ಅವನು ಫಿಲ್ಮ್ ಮೂವಿನ ಹೆಂಗ್ ಟ್ರಿಕ್ ಮಾಡೋನ್ ಗೊತ್ತಾ? ಗೊತ್ತಾಯ್ತು. ಸ್ಟಾರ್ಟಿಂಗ್ ಅಲ್ಲೇ ಬುದ್ಧಿವಂತರು ಎದ್ದೋಗಿ ಅಂತ ಹಾಕ್ತಾನ. ಅಲ್ಲಿ ಒಂದು ಟ್ರಿಕ್ ಐತೆ. ನಿನಗ್ ನೀನೇ ಬುದ್ಧಿವಂತ ಅಂತ ನೀನ್ ಅನ್ಕೊಂಡ್ರೆ ನೀ ದಡ್ಡ. ನೀನ್ ಬುದ್ಧಿವಂತ ಅನ್ಕೊಂಡು ಎದ್ದೋಗ್ಬಿಟ್ರೆ ನೀನ್ ದಡ್ಡ ಬೇಸಿಕ್ಲಿ. ಓಕೆ. ನೀನ್ ದಡ್ಡ ಅಂತ ನೀನ್ ಅನ್ಕೊಂಡ್ರು ನೋಡೋದು ಮೂವಿ, ಆಕ್ಚುಲಿ ನೀನ್ ದಡ್ಡ ಅಂತ ಗೊತ್ತಿರೋ ಬುದ್ಧಿವಂತ ಅಲ್ವಾ? ಬಾರಿ ಟ್ರಿಕ್ ಮಾಡ್ಬಿಟ್ಟು ಹಂಗೆ ಇಡೀ ಮೂವಿ ಹಂಗೆ ಟ್ರಿಕಲ್ ತಗೊಂಡೋಗ ಅನಿಸ್ತೈತೆ. ಭಾಷೆಯಲ್ಲಿ ಜಾಸ್ತಿ ಹೇಳಿಲ್ಲ ನಮ್ಗೆ, ಅವ್ನ್ ಬಾಯಲ್ಲಿ ಹೇಳಿರೋದು ಅರ್ಥ ಆಗೈತೆ ಅಷ್ಟೇ. ಅವನು ವಿಜುವಲ್ ಕಂಟೆಂಟ್ ಎಲ್ಲ ಸುಮಾರು ವಿಷಯ ಇಟ್ಕೊಂಡು ಹೋಗೋನೆ ಡಿಕೋಡ್ ಮಾಡ್ತಾ ಹೋಗ್ಬೇಕು. ವಿಜುವಲ್ ಕಂಟೆಂಟ್ ನಿಧಾನವಾಗಿ ಕಂಟೆಂಟ್ ಭಯಂಕರ ಇಟ್ಟವನೇ ಮಾತ್ರ. ನಮ್ ಬ್ರೈನ್ ರೀಚ್ ಆಗಿ ಬಹಳ ಟೈಮ್ ಬೇಕು. ಅದು ನಿಜ. ಅವೆಲ್ಲ ನಮ್ ಬ್ರೈನ್ ಇಂದ ಆಚೆ ಬರೋದೆಲ್ಲ ಈ ಸಲ ಸೀನ್ಗಳು ಅದೆಲ್ಲ ಅರ್ಥ ಮಾಡ್ಕೊಳ್ಳೋರು ಬಹಳ ವಿಷಯ ಅದು. ಹೌದೌದು. ಹೌದು, ಬ್ರೈನ್ ಇಂದ ಹೊರಗಡೆ ಬರೋದೇ ತುಂಬಾ ವಿಷಯಗಳೈತೆ. ನಮ್ ಬ್ರೈನ್ ನಾವೇ ಆಚೆ ಬರಂಗ್ ತೋರಿಸ್ತಾನೆ. ಎಷ್ಟ್ ಪರ್ಸೆಂಟ್ ಜನಕ್ಕೆ ಅರ್ಥ ಆಗ್ಬೋದು ಅನ್ಕತ್ಯ? ಮ್ಯಾಕ್ಸ್ ಟು ಮ್ಯಾಕ್ಸ್ ಮಗ 10-15% ನಂದು ಅಷ್ಟೇ ಇತ್ತು. ಮ್ಯಾಕ್ಸಿಮಮ್ ಅದು ಇನ್ನೂ ಕಮ್ಮಿ ಆದ್ರೂ ಆಶ್ಚರ್ಯ ಬೀಳ್ಬೇಡ. ಹಂಗೆ ಅಷ್ಟೇ. ನಿಮ್ ತಲೆ ಓಡಿಸಲ್ಲ ಅನ್ನೋರಿಗೆ ಮೈಂಡ್ ಸೆಟ್ ಇರುತ್ತಲ್ಲ, ಅವನ ನಿಂಗೆ ನಂದು ಇಷ್ಟ ಅಂತ ಫಿಕ್ಸ್ ಆಗಿರೋರ್ಗದು ಈ ಮೂವಿ ದೇವರನ್ನ ಇಷ್ಟ ಆಗಲ್ಲ ಗುರು. ಮೂವಿನೇ ಅಲ್ಲ ಅವ್ರ ಪ್ರಕಾರ. ಆಮೇಲೆ ಹೌದೌದು, ಕೊನೆಯಲ್ಲಿ ಸಿನಿಮಾನೇ ಎಲ್ಲ ಒರಿಜಿನಲ್ ಬೇರೆ ಐತೆ. ಸಿನಿಮಾನೇ ಅಲ್ಲ ಅದು ಅವ್ರಿಗೆ, ನಿಜ ಅದು. ನೋಡುವ, ಇನ್ನೊಂದ್ಸಲ ಒಟ್ಟಿಗೆ ಹೋಗೋಣ ಬಿಡು. ಸರಿ ಸರಿ. ನಾನು ಒಬ್ನೇ ಹೋಗಿದ್ದೆ. ಮಾಡಿದ ರಿವ್ಯೂ ವಿಡಿಯೋ ಏನ್ ಮಾಡ್ಲಿ ಅಂತ ಗೊತ್ತಾಗ್ತದೆ. ಸುಮ್ನೆ ಏನ್ ರಿವ್ಯೂ ಕೊಡ್ಲಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ರಿವ್ಯೂವರ್ಸ್ ನಾನು ನೋಡಿದ್ನಲ್ಲ, ಸುಮ್ನೆ ಏನೋ ಕಿರ್ಚ್ಕೊಬಿಡ್ಬೇಕಷ್ಟೇ. ಸೂಪರ್ ಆಗೈತೆ ಅಂತ ಕಿರ್ಚ್ಕೊಬಿಡ್ಬೇಕು, ಇಲ್ಲ ಚೆನ್ನಾಗಿಲ್ಲ ಅಂತ ಕಿರ್ಚ್ಕೋಬೇಕು, ಇಲ್ಲ ನನ್ಗೆ ಅರ್ಥ ಆಯ್ತು ಅಂತ ಕಿರ್ಚ್ಕೋಬೇಕು, ಇಲ್ಲ ನನ್ಗೆ ಅರ್ಥ ಆಗ್ಲಿಲ್ಲ ಅಂತ ಕಿರ್ಚ್ಕೋಬೇಕು. ಇದು ಎಲ್ಲದಕ್ಕೂ ಬಿಟ್ಟು ಬೇರೆ ಏನೋ ಒಂದು ಪ್ರಪಂಚ ಐತೆ, ಅದಿನ್ನು ಯಾರಿಗೂ ಅರ್ಥ ಆಗಿಲ್ಲ. ನೋಡಿ ನಿನ್ ತಲೆಗೆ ಹೆಂಗ್ ಓಡಿಸ್ ನಂಗೆ ಮಾಡಷ್ಟೇ. ಅಷ್ಟೇ, ಅವ್ರವ್ರ ಆವಕ್ಕೆ ಭಾವಕ್ಕೆ ಬಿಟ್ಟಿದ್ದು.